ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ಕರಿಯಮ್ಮಾದೇವಿ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷ ಬಂಡಾರ ಜಾತ್ರೆ ಮತ್ತು ಕರಿಯಮ್ಮಾದೇವಿ ಪಲ್ಲಕ್ಕಿ ಉತ್ಸವ ಗ್ರಾಮದ ಓಣಿಗರಲ್ಲಿ ಮೆರವಣಿಗೆ ಮಾಡಿ ಬೇಡಿಕೊಂಡಂತಹ ಭಕ್ತರ ಮನೆಗೆ ಕರಿಯಮ್ಮಾದೇವಿಯು ಅವರ ಮನೆಗೆ ಹೋಗಿ ಭಕ್ತರಿಗೆ ಇದನ್ನು ಬೇಡಿಕೊಂಡಿದ್ದೇನೆ ಎಂದು ಮನವರಿಕೆ ಮಾಡಿಕೊಡುತ್ತಾಳೆ ಎಂದು ಹೇಳಿದ ಬಸಪ್ಪ ಕಾಗವಾಡ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಶ್ರೀ ಆದಿಶಕ್ತಿ ಕರಿಯಮ್ಮಾದೇವಿಯ ಬಗ್ಗೆ ಹೇಳ್ರಿ. ಊಟದ ವ್ಯವಸ್ಥೆ ಅದು ಯಾರು ಮಾಡ್ತಾರ ಅದ್ರ ಹೇಳ್ಬಿಡಿ. ಹೋರಿ ವ್ಯವಸ್ಥೆ ಇಲ್ಲ ಊಟದ್ರಿ ಅದು ಊಟದ್ರಿ ಈ ಒಬ್ಬ ನಮ್ಮೂರ ನಾವು ನಾಟಿ ವೈದ್ಯ ಅಂತ ಹೇಳಿದಾನ್ರಿ. ಅವನ ಹೆಸರು ಅಪ್ಪಣ್ಣ ರಾಮಪ್ಪ ಇಂಗ್ಳಿಗಿ. ಅವ್ ನಾಟಿ ವೈದ್ಯ ರೀ. ಅವನತ್ತೇಳಿ ಪೇಷಂಟ್ಗಳು ಭಾಳ ಬರ್ತಾವ್ರಿ. ಎಲ್ಲಿ ಮಿರಜ, ಸಾಂಗ್ಲಿ, ಕೊಲ್ಲಾಪುರ ಎಲ್ಲ ಮೀರಿದ್ದು ಇಲ್ಲಿ ಬರ್ತಾವ್ರಿ ಈ ಊರಿಗೆ. ಅವ ನಾಟಿ ವೈದ್ಯಾಗ ಔಷಧ ಕೊಡ್ತಾನ್ರಿ. ಅದಕ್ಕಾಗಿ ಅದು ಕಡಿಮೆ ಆಕತ್ರಿ. ಎಲ್ಲರೂ ಒಟ್ಟ ಒಂದು 100 ರೂಪಾಯಿ ಇಡ್ತಾನ್ರಿ. 100 ರೂಪಾಯಿ ಕೊಡ್ತಾರೋ, ಯಾರು 50 ಕೊಡ್ತಾರೋ, 100 ಕೊಡ್ತಾರೋ. ಅಟ್ರಾಗರಿ ಒಂದು ವರ್ಷ ತನ ಒಂದು ಪೆಟ್ಟಿಗೆ ಮಾಡ್ಯಾನ್ರಿ ಅವ ಅಪ್ಪಣ್ಣ ರಾಪ ಇಂಗ್ಳಿಗಿರಿ ನಾಟಿ ವೈದ್ಯ. ಒಂದು ಪೆಟ್ಟಿಗೆ ಮಾಡ್ಯಾನ. ಆ ಪೆಟ್ಟಿಗೆಯಾಗ ಹಾಕಿಡ್ತಾನೆ. ಅದು ವರ್ಷಕ್ಕೊಮ್ಮೆ ತೆಗಿತಾನ್ರಿ. ಅದನ್ನು ತೆಗೆದಕ್ರಿಂದ ಈ ಕರಿಯಮ್ಮಾದೇವಿ ಅನ್ನ ಸಂತರ್ಪಣೆಗೆ ಅದ ಎಷ್ಟು 3-4 ದಿನದ್ದು ಏನು ಖರ್ಚಾಕದ್ಲ ಆ ಖರ್ಚೆಲ್ಲ ಅವನ ಕೊಡ್ತಾನ್ರಿ. ಇದು ವರ್ಷ ಕೊಡ್ತಾರೆ. ಹಣ ಕೊಡ್ತೈತ್ರಿ ಅವಾಗ. ಈ ವರ್ಷ ಅವರಲ್ಲ ವರ್ಷ ಅವರ ಕೊಡ್ತಾರಲ್ರಿ. ವರ್ಷ ಅವರ ಕೊಡ್ತಾರ್ರಿ. ಎಷ್ಟು ವರ್ಷ ಆತ್ರಿ? ಈಗ ಸುಮಾರು ಒಂದು 8-10 ವರ್ಷ ಆಗಿರ್ಬೇಕ್ರಿ. ಆಗೈತಿ ಆಗೈತಿ ವರ್ಷ ಆತ್ರಿ. ಅವ್ರು ಅದನ್ನ ಔಷಧ ಕೊಡಾಕತ್ರಿ. ಅವರ ಕೊಡ್ತಾರ. ಅವ್ರೇನ್ 10 ರೂಪಾಯಿ ತಗೊಳಂಗಿಲ್ರಿ. ಅದ್ರಾಗಿನು ದೇವಸ್ಥಾನಕ್ಕೆ ಕೊಟ್ಟು ಬಿಡ್ತಾರ್ರಿ. ಎಲ್ಲ ದೇವಸ್ಥಾನ ಕೊಡ್ತಾನ. ಮತ್ತೆ ಯಾವುದೋ ದೇವಸ್ಥಾನಕ್ಕೆ ಇದ್ರು ಹಿಂಗೈತಿ ಅಂತೇಳಿ ಅಂದ್ರೆ ಅದಕ್ಕೂ ಕೊಡ್ತಾನ್ರಿ. ಮಣ್ಣಲ್ಲಿ ಇಟ್ರಾಯನ ಗುಡಿದೊಂದು ಪರಿಶೀಗಿರಿಸಿ ನಡೆದಿದ್ರು. ಅದಕ್ಕೊಂದು ₹1,00,000 ಆತ. ಅದಕ್ಕೂ ಕೊಟ್ರಿ. ಮುಂದೆ ಅಲ್ಲಿ ಕರಿಯಮ್ಮನ ದೇವಸ್ಥಾನ 2 ಅಂತಸ್ತದು ಒಂದು ಭವನ ಕಟ್ಸಿರ್ರಿ. ಅವು 2 ಭವನದ ರೊಕ್ಕ ಅವನ ಕೊಟ್ರಿ. ಮತ್ತು ಹಿಂಗಾಗಿ ಅವೊಬ್ಬ ಅಪ್ಪಣ್ಣ ರಾಮಪ್ಪ ಇಂಗ್ಳಿಗೆ ಅನ್ನವ ನಮ್ಮೂರಿಗೊಬ್ಬ ಒಂದು ಅಗದಿ ಒಳ್ಳೆ ವ್ಯಕ್ತಿ ಅಂತ ಅನ್ಬೋದು. ಇಲ್ಲಿ ಅವ್ರನ್ರ ಅವ್ರು ಇಲ್ಲೇ ಅವ್ರೇ, ಮೂಲತಃ ಇಲ್ಲೇ ಅವ್ರೇ. ಇಲ್ಲೇ ಯಾರಾದರೂ ಬರ್ಬೋದ್ರಿ. ಮತ್ತೆ ಯಾರು ಕೇಳಿದ್ರು ಇಲ್ಲೇ ಟವರ್ ಕಂಬತ್ತಿರಲ್ಲ, ಅಲ್ಲೇ ಹಾವೇದ ಮೇಲೆ ಐತ್ರಿ ಅವ್ರ ತೋಟ. ಅಲ್ಲೇ ತೋಟದಾಗ ಇರ್ತಾನ್ರಿ. ಅವನಿಂದ ನಮ್ಮೂರಿಗೆ
ಒಂದಿನ ರವಿವಾರ ಒಂದಿನ ಬೈಸ್ತಾರ. ಆಯ್ತು 2 ದಿನ ಕೊಡ್ತಾನ. ಅವನಿಗೆ ಅಪ್ಪಣ್ಣ ರಾಮಪ್ಪ ಇಂಗಳಿಗೆ ಅವ್ರ ನಾಟಿ ವೈದ್ಯ ಅವರು ಔಷಧ ಯಾವ್ದಾದ್ರು ಕೊಡ್ತಾರ, ಮೌಲಾದಿ ಔಷಧನೂ ಕೊಡ್ತಾರ, ಮತ್ತು ಇನ್ನೂ ಏನೇನೋ ಕೊಡ್ತಾರೆ. ಅವ್ರು 2-3 ಔಷಧ ಕೊಡ್ತಾರೆ. ಭಾಳ ಸಕ್ಸಸ್ ಐತ್ರಿ ಅದ. ದೇವಿ ಅವಾಗ ಹೊಲದಾಳ್ರಿ. ಹಿಂಗಾಗಿ ಅವೇನು ಇಟ್ಟ ಕೊಡ್ರಿ ತನ್ನಾಗೆಲ್ಲ ಭಾಳ ಚಲೋ ಮನುಷ್ಯ ಅದಾನ. ಹಿಂಗಾಗಿ ಅವಾಗ ರೊಕ್ಕನು ಕೊಡ್ತೈತಿ. ಎಲ್ಲ ದೇವ್ರಿಗೆ ಅವನಿಂದ ನಮ್ಮ ದೇವ್ರುಗಳೆಲ್ಲ ಅಗದಿ ಗುಡಿ ಗುಂಡಾರುಗಳು ಅನುಕೂಲ ಆಗ್ಯಾವ. ಮೊನ್ನೆ ದ್ಯಾಮವ್ವ ಗುಡಿಗೂ ಚಲೋ ಕೊಟ್ಟ. ಅದಕ್ಕೂ 1 ಲಕ್ಷ 2 ಲಕ್ಷ ರೂಪಾಯಿನೂ ಹಾಕಿದ ಕಾಂತೈತಿ. ಎಲ್ಲಕ್ಕೂ ಹಾಕತ್ತನ್ರಿ ಅವ. ಇದಕ್ಕೆ ತನ್ನಾಗೆಲ್ಲ ಮನೆಗೇನು ಒಟ್ಟ ಬಳಸಂಗಿಲ್ಲ. ನಾವೇ ಹೇಳಿದೆವು ಅವಾಗ ಒಂದು ಅರ್ಧ ತಗೋಪ್ಪ, ಅರ್ಧ ದೇವಸ್ಥಾನಕ್ಕೆ ಕೊಡತ್ತಂದೀವು. ಇಲ್ರಿ ನಾ ಎಲ್ಲ ದೇವಸ್ಥಾನಕ್ಕೆ ಕೊಡ್ತಾನು ಎಲ್ಲ ತಂದ. ಆಯ್ತು, ಅವಂಗೂ ದೇವರು ಚಲೋ ಇಟ್ಟಾನ. ಅವ್ನ ಮಗನೂ ಮಾಸ್ತರ್ ಅದಾರ. ಮತ್ತು ಅನುಕೂಲ ಐತಿ, ತೋಟ ಐತಿ, ಮತ್ತು ಹಳ್ಯಾಗಳಿಂದ ಅವ್ನ ಅಗದಿ ಅನುಕೂಲವಾಗೈತಿ ಅವಂಗ. ಹಿಂಗಾಗಿ ಕರಿಯಮ್ಮ ದೇವಿ ಅವಾಗ ಆಯುಷ್ಯ ಆರೋಗ್ಯ ಇನ್ನೂ ಹಿಂಗೆ ಮುಂದುವರಿಲಿ. ನಮ್ಮ ದೇವರು ಅವನಿಂದ ಸ್ವಲ್ಪ ನಮ್ಮ ಊರ ಅನುಕೂಲ ಆಗಲಿ ಅಂತ ಹೇಳಿದ್ರಿಂದ ಆ ದೇವಿಯಲ್ಲಿ ನಾ ಪ್ರಾರ್ಥಿಸುತ್ತಾ ನನ್ನ 2 ಮಾತುಗಳನ್ನು ದೇವಿ ಪಾದಕ್ಕೆ ಅರ್ಪಿಸಿ ಮುಗಿಸ್ತು. ಹಾಂ ರೀ. ಈ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಆದಿಶಕ್ತಿ ಕರಿಯಮ್ಮ ದೇವಿಯ ಜಾತ್ರೆಯ ನಿಮಿತ್ತವಾಗಿ ಇವತ್ತು 4ನೆಯ ದಿನ, ಇವತ್ತು ಕಡಿ ದಿನ ಅಂದ್ರೆ ದೇವಿ ಗದ್ದಿಗೆ ಕುಂದು ದಿನ. ಇವತ್ತು ವಿಶೇಷ ಏನಪ್ಪ ಅಂತಂದ್ರೆ ಭಂಡಾರ ಜಾತ್ರೆ. ಭಂಡಾರ ಅಂತಂದ್ರೆ ಬಂಗಾರ ಇದ್ದಂಗ. ಹೆಂಗಂತಂದ್ರೆ ಇವತ್ತು ಎಲ್ಲ ನಮ್ಮ ಊರಿನವ್ರು ಅಲ್ಲದೆ ಎಲ್ಲ ಊರಿನ ಜನ ಬಂದು ಈ ಭಂಡಾರ ಜಾತ್ರೆಯಲ್ಲಿ ಪಾಲ್ಗೊಂಡು ಈ ಜಾತ್ರೆಗೆ ಒಂದು ಕಳೆಯನ್ನು ತರುವಂಥ ದಿನ ಇವತ್ತು. ಆದ ಕಾರಣ ಇವತ್ತು ಬೆಳಿಗ್ಗೆ 8ರಿಂದ ದೇವಿ ನೀರಿನ ಮುಖಾಂತರ ಇಳಿದು ಅಲ್ಲಿ ಹನುಮಂತೇವರ ಗುಡಿ ಹತ್ರ ಹೊರಗೆ ಬಂದು ಈ ಊದಿಸ್ಕೋತ ಎಲ್ಲ ವಾದ್ಯಗಳೊಂದಿಗೆ ಒಂದು ಡೊಳ್ಳಿನ ಮೇಳ ಇರ್ಬೋದು, ಕರಡಿ ಮೇಳದಲ್ಲಿ ಇರ್ಬೋದು, ಇದು ಅನೇಕ ವಾದ್ಯಗಳೊಂದಿಗೆ ಊರಾಗ ಪಾದಯಾತ್ರೆಯ ಮೂಲಕ ಹಾದು ಹೋಗಿ ಎಲ್ಲರೂ ಇವತ್ತು ಆಕಿ ದೇವಿಗೆ ಯಾರೋ ಒಬ್ಬರು ಬೇಡ್ಕೊಂಡಿರ್ತಾರೋ ಅಗಾವ ಅದನ್ನು ಇವತ್ತು ತಿಳಿಸುವಂಥ ದಿನ ಇವತ್ತು. ಹೆಂಗತ್ತಂದ್ರೆ ಯಾರು ಬೇಡ್ಕೊಂಡಿರ್ತಾರಲ್ಲ ಅವ್ರ ಮನೆಗೆ ಹೋಗಿ ಸೂಚನೆ ಕೊಟ್ಟು ಬರ್ತಾಳೆ ದೇವಿ ಇವತ್ತು. ಅದು ತಿಳ್ಕೊಂಡು ಬಿಡೋದವ್ರು ಮುಂದಿನ ಸಲ ಇವ್ರದ್ದು ಐತಿ ದೇವಿನ ಕರ್ಕೊತಾರಲ್ಲಿ. ದೇವಿನ ಕರ್ಕೊಂಡ್ರಪ್ಪ ಅಂತಂದ್ರೆ ಅಲ್ಲಿ ಇಡೀ ನಮ್ಮ ಊರ ದಂಡನ ಕರ್ಕೊಂಡ್ರಿಂದ ಉಳಿಸುವಂಥ ಒಂದು ಪದ್ಧತಿ ಅದ. ದೇವಿಗೆ ಬಂಗಾರ ಏನೋ ಹಾಕಿಕೊಂಡ ಅವರು ದೇವಿಗೆ ಈಡೇರಿಸುವಂಥ, ದೇವಿ ಯಾರು ಬೇಡ್ಕೊಂಡಿರ್ತಾರ ಅವರ ಆಸೆ ಈಡೇರಿಸ್ತಾಳೆ ದೇವಿ. ಅದಕ್ಕೆ ನಮ್ಮೂರಿನ ಎಲ್ಲ ಹಿರಿಯರು ಸೇರಿ ಭಾಳ ಅಚ್ಚುಕಟ್ಟದಿಂದ ಇವತ್ತು ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟು ಭಂಡಾರ ಜಾತ್ರೆಯನ್ನು ಒಂದು ವಾಡಿಕೆಯಿಂದ ನಮ್ಮೂರಲ್ಲಿ ಭಾಳ ವಿಜೃಂಭಣೆಯಿಂದ ನಡೀತದೆ. ಸಂಜೆ 5ರವರೆಗೆ ಊರಾಗ ಹಾದು ಅಲ್ಲಿ ದೇವಿಯ ತನ್ನ ಮೂಲ ಗದ್ದಿಗೆ ಸ್ಥಾನಕ್ಕೆ ಹೋಗಿ ಕುಂಡಿರ್ತಾಳೆ. ತದನಂತರ ಅಲ್ಲಿ ಹೋಗಿ ಪಲ್ಲಕ್ಕಿ ಮೇಲೆ ಸಣ್ಣ ಹುಡುಗರನ್ನ ಮೇಲಿಂದ ಹಾರಿಸ್ತಾರೆ. ದೇವಿ ಮೇಲಿಂದ ಹಾರಿಸ್ಕಿರಿಂದ ಅದ ಒಂದು ಪದ್ಧತಿ ಅದ ಅಂದ್ರೆ ಹುಡುಗರಿಗೆ ಒಂದು ಏನೋ ಒಂದು ಚಲೋ ಆಗುವಂಥದ್ದು ಒಂದು ವಾಡಿಕೆ ಐತೆ ಅಂತದ. ಅದು ಮೊದಲನೇ ಹರಿಕೆ ಅದ ಪದ್ಧತಿ ಐತಿ. ಅದರ ಮೂಲಕ ಅದು ಮಾಡ್ಕೊತ ಬಂದಿದ್ದೀವಿ. ನಾವು ಎಲ್ಲರೂ ಸೇರಿ ಈ ಜಾತ್ರೆಯ ನಿಮಿತ್ತವಾಗಿ ಎಲ್ಲರೂ ಕೂಡಿದ್ದೀವಿ. ನಮ್ಮ ಎಲ್ಲರೂ ತನು ಮನ ಧನದಿಂದ ಸೇವೆಯನ್ನು ಮಾಡಿ ಎಲ್ಲರೂ ಆ ದೇವಿಯ ಪಾತ್ರರಾಗಿರ್ತಾರೆ. ಆ ದೇವಿ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಶ್ರೀ ಸಂಪತ್ತ, ದವಸ ದಂಡೆ ಎಲ್ಲರಿಗೂ ಕೊಟ್ಟು ಕಾಪಾಡಲೆಂದು ಆ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಜಗಜ್ಜನನಿ ಕೃಪಾಮಯಿ ಜಗದೇಶ್ವರಿಯ ಸ್ವರೂಪಿಯಾದ ಆ ಕರಿಯಮ್ಮ ತಾಯಿಗೆ, ಆದಿಶಕ್ತಿಗೆ ಮತ್ತೊಮ್ಮೆ ನನ್ನ ಪರವಾಗಿ, ಹಿರಿಯರ ಪರವಾಗಿ, ನಮ್ಮ ಊರಿನ ಪರವಾಗಿ, ಎಲ್ಲರ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಆಕೆ ಪಾದಕ್ಕೆ ನನ್ನ 2 ವಾಕ್ಯ ಪುಸ್ತಕಗಳನ್ನು ಅರ್ಪಿಸುತ್ತೇನೆ. ಜೈ ಜೈ.
ಜನರ ಹಸುವಲ್ಲಿ ಬರ್ತೀವಿ ಮತ್ತೆ ಏನು ಹೇಳಕ್ ಮತ್ತೆ ನಾವು ಜಾತ್ರೆ ಬಗ್ಗೆ ಹೇಳಿರಲ್ಲ ಜಾತ್ರೆ ಬಗ್ಗೆ ಏನು ಏನಿಲ್ಲ ಎಲ್ಲ ಬಗೆಹರಿಸೋದು ಏನೂ ಇಲ್ಲ ನಮ್ಗೆ ಕಳ್ತಾರೆ ಇದೆ ಜಾತ್ರೆ ಬಗ್ಗೆ ಏನಿಲ್ಲ ಆಯಿ ಸೇವೆ ಮಾಡಿದ್ವು ನಿನ್ನೆ ಬೆಳ್ತಂಗ ಬೆಳ್ಕೊಂಡು ಆಡಿದ್ವು ನಾಟಕ ಸುಳ್ಳು ಹಾಕ್ರೆ ನಾವು ಆಡಿದ್ವಿ ಬೆಳ್ತಂಗ ಚೌಡಿ ಚಾಲು ನಾವು ಬೆಳ್ಕೊಂಡು ಬೆಳೆ ಮಾಡಿದ್ವಿ ಮತ್ತು ಬಡಮನ ಕರ್ಕೊಂಡು ಆಯ್ತು ನಾವು ಆಡಿದ್ವಿ ನೀನು ಬೆಳೆ ಬೆಳಗ್ಗೆ ಆಡಿದ್ವಿ ಮತ್ತು ಇವತ್ತು ಹೇಳ್ತಿಲ್ಲ ಇವತ್ತೊಂದು ನಾಟಕಕ್ಕೆ ಅವ್ರ ದೇವರ ಏನು ಮಾಡ್ತಾರೆ ಹಾಂ ಹಾಂ ಅದೊಂದು ಔಷಧ ವ್ಯವಸ್ಥೆ ಮಾಡ್ತಾರ್ರಿ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗೈತ್ರಿ ಅದ್ರ ರೊಕ್ಕ ಕೊಟ್ಟರು ₹1 ಬಳಸಂಗಿಲ್ರಿ ಅವರು ರೊಕ್ಕ ಖರ್ಚು ಮಾಡಿರ್ತಾರೆ ಇಂಥ ದೇವಸ್ಥಾನ ಕೊಡ್ತಾರ್ರಿ ಅವ್ರಿಗೆ ದೇವ್ರ ಒಳ್ಳೇದು ಮಾಡ್ರಿ ಅನ್ನ ಪ್ರಸಾದಕ್ಕೆ ಮಾಡ್ತಾರೆ ವರ್ಷ ಮಾಡ್ತಾರೆ ಅನ್ನ ಪ್ರಸಾದ ಈಗ ಒಂದು ಮಾಡಕತ್ತಿ 7-8 ವರ್ಷ ಆತ್ರಿ ಮಾಡ್ತಾರೆ ಚಲೋ ಆತ್ರಿ ಅದೊಂದು ಔಷಧ ಕೊಡ್ತಾರೆ ಅಂತೇಳಿ ಎಲ್ಲೆಲ್ಲಿ ಮಂದಿ ಬರ್ತಾರೆ ರೀ ಹೆಸರು ನಾವು ದೂರ ಮಂದಿ ಬರ್ತೈತಿ ಮುಂಜಾನೆ 6 ಅಂದ್ರೆ ಬಂದು ಪಾಳೆ ಕಸ್ತಾರೆ ರೀ 10 ತನಕ ಪಾಳೆ ಇರ್ತದೆ ಒಳ್ಳೇದು ಮಾಡ್ಯಾರ ಅದನ್ನೆಲ್ಲ ಕೊಟ್ಟು ಆಯ್ತಾರ ಬೇಸ್ತಾರ ವಾರದಾಗ 2 ಸಲ ಕೊಡ್ತಾರೆ ಕರಿಯಮ್ಮ ಜಾತ್ರೆಗೆ ಕೊಟ್ಟಾರ್ರಿ ದ್ಯಾಮೋರ್ ಜಾತ್ರೆಗೆ ಕೊಟ್ಟಾರ್ರಿ ಇಟ್ರಾಯನ್ ಜಾತ್ರೆಗೆ ಕೊಟ್ಟಾರ್ರಿ ಎಲ್ಲ ದೇವಸ್ಥಾನ ಎಲ್ಲಿ ದೊಡ್ಡ ಜಾತ್ರೆ ಇರ್ತಾವ ಅಲ್ಲೆಲ್ಲರೂ ಕೊಡ್ತಾರೆ ಇಲ್ಲೇ ಕೊಡ್ಬೇಕಂತ ಏನಿಲ್ರಿ ಅವ್ರ ತಲ್ಲಿ ಎಷ್ಟಿದ್ದಟ್ಟು ಎನ್ಸ್ಕೆಸಿಂದ ಇರ್ತದ ಅಂತೇಳಿ ಹೇಳ್ಕೊಡ್ತಾರೆ